ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ರಾಜ್ಯ ಸಮಿತಿ ದಲಿತ ಮಂತ್ರಿಗಾಗಿ ಶ್ರೀ ಕೆ.ಎಸ್. ರಾಜಣ್ಣ, ಶ್ರೀ ಬಸನಗೌಡ ದದ್ದಲ್, ಶ್ರೀ ಟಿ. ರಘುಮೂರ್ತಿ ಪಂಗಡಕ್ಕೆ 3 ಸಚಿವ ಸ್ಥಾನ ನೀಡುವುದು, ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡವರ ವಿರುದ್ಧ ಕ್ರಮಕ್ಕಾಗಿ ವಾಲ್ಮೀಕಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡುವುದು, ಎಸ್ಟಿ ಆಯೋಗ ರಚನೆ ಮಾಡುವುದು, ವಾಲ್ಮೀಕಿ ಸೌಧ ನಿರ್ಮಾಣಕ್ಕೆ 50 ಕೋಟಿ ಅನುದಾನ ಮೀಸಲಿಡುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ಧರಣಿಯನ್ನು ದಿನಾಂಕ 30/1/2026 ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ದೇಶದ ಮೂಲ ನಿವಾಸಿಗಳ ರಾಜಕೀಯ ಅಧಿಕಾರವನ್ನು ಕಸಿದುಕೊಂಡು ಗುಲಾಮರಿಗೆ ಕೊಡುತ್ತಿರುವುದು ಹೆಚ್ಚಾಗ್ತಾ ಇದೆ. ಅಂದು ಕಳೆದುಕೊಂಡ ರಾಜಕೀಯ ಅಧಿಕಾರವನ್ನು, ಸಾಮಾಜಿಕ ಸಮಾನತೆಯನ್ನು ಗಳಿಸಿಕೊಳ್ಳಲು ಇನ್ನೂ ಸಾಧ್ಯವಾಗಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಈಗಲೂ ಸಹ ಈ ದೇಶದ ಮೂಲ ನಿವಾಸಿ ದಲಿತರನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಬೇಕಾದಂತೆ ಬಳಸಿಕೊಳ್ಳುತ್ತಿರುವುದು ದುರಂತ. ಬಾಬಾ ಸಾಹೇಬರು ಹೇಳಿದಂತೆ ಅಧಿಕಾರಹೀನ ಸಮಾಜದ ಮೇಲೆ ದಬ್ಬಾಳಿಕೆ, ದೌರ್ಜನ್ಯಗಳು ನಡೆಯುತ್ತಿದೆ ಎಂದು ಸಾಹೇಬರೆಡ್ಡಿ ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ. ಜಾರಕಿಹೊಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಸಚಿವ ಸ್ಥಾನ ಬೇಕೇ ಬೇಕು, ಸಚಿವ ಸ್ಥಾನ ಬೇಕೇ ಬೇಕು, ಸಚಿವ ಸ್ಥಾನ ಸತೀಶ್ ಜಾರಕಿಹೊಳಿಗೆ ಸಿಎಂ ಸ್ಥಾನ, ಸತೀಶ್ ಜಾರಕಿಹೊಳಿಗೆ ಸಿಎಂ ಸ್ಥಾನ. ನಮಗೊಂದು ಚಾನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಲ್ಲ. ಯಾಕೆ ನಮ್ಗೆ ಅನ್ಯಾಯ ಆಗಿದೆ. ಯಾಕೆ ನೀವು ಮಲ್ಲಿಕಾರ್ಜುನ ಖರ್ಗೆ ಅವರು ಸೀನಿಯರ್ ಲೀಡ್ರಲ್ವ, ಅವ್ರು ಯಾಕೆ ನೀವು ಮೋಸ ಮಾಡಿದ್ರಿ? ನೀವು ಈಗಿನ ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವ ಆರೈತೆ ಇಲ್ವ? ಅವರಿಗೆ ಆರೈತೆ ಇದೆ ತಾನೇ, ಕೊಡಿ ಸರ್ ನಮಗೆ. ಈಗ ಯಾರೋ ಎಲ್ಲ ತಮ್ಮ ತಮ್ಮ ಸಾಮರ್ಥ್ಯದಲ್ಲೇ ಅವರು ಗೆದ್ದು ಬರ್ತಾ ಇದ್ದಾರೆ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಯಿಂದ ಮಾತ್ರ ಅದು ಸಾಧ್ಯ ಆಗುವುದಿಲ್ಲ. ದಯವಿಟ್ಟು ಅದಕ್ಕೋಸ್ಕರನೇ ನಮ್ಮ ಪರಿಶಿಷ್ಟ ಪಂಗಡದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ CM ಸ್ಥಾನ ಕೊಡಲೇಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಇದು ನೋಡಿ ಬ್ರದರ್, ಈಗೆಲ್ಲರೂ ಸೇರಿದ್ರೇ ನಾವು ಮಾಡೋಕ್ಕಾಗುತ್ತೆ ಅಲ್ವಾ? ಒಬ್ಬೊಬ್ಬರು ಅವರವರ ಶಕ್ತಿಗೆ ಅನುಗುಣವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಪತ್ರಿಕೆಗಳ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಗ್ರಹ ಪಡಿಸ್ತಾ ಇದ್ದಾರೆ. CM ಸ್ಥಾನ ಬೇಕೇ ಬೇಕಂತಕ್ಕಂಥದ್ದು ನಮ್ಮ ಮೂಲ ಆಗ್ರಹ ಏನಾಗಿದೆ, ಇದು ಒಂದು ಟ್ರೇಲರ್ ಅಷ್ಟೇ. ಮುಂದಿನ ದಿನದಲ್ಲಿ ಸಚಿವ ಸ್ಥಾನ ಮತ್ತು CM ಸ್ಥಾನ ಏನಾದರೂ ದಲಿತರಿಗೆ ಕೊಡದೇ ಇದ್ದರೆ CM ಅವರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯವನ್ನು ಎಲ್ಲ ನಮ್ಮ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ಪದಾಧಿಕಾರಿಗಳು ಮತ್ತು ಜೊತೆಗೆ ದಲಿತ ಪರ ಚಿಂತಕರು ಮತ್ತು ಎಲ್ಲರೂ ಸೇರಿಬಿಟ್ಟು CM ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದ್ದು ನಿಮ್ಮ ಮೂಲಕ ನಾವು ಈಗ ಆಗ್ರಹ ಮಾಡ್ತಾ ಇದ್ದೀವಿ. ಅದೇ ದುರ್ದೈವ. ಯಾಕಂದರೆ ನಮ್ಮ ದಲಿತರಲ್ಲಿ ಇರ್ತಕ್ಕಂಥ ನಾಯಕರು ಯಾರು ಬಾಯ್ಬಿಟ್ಟು ಕೇಳ್ತಾ ಇಲ್ಲ. ಅವರು ಈಗಿರ್ತಕ್ಕಂಥ ಸಚಿವ ಸ್ಥಾನ ಕೊಟ್ಟರೆ ಸಾಕಂತಕ್ಕಂಥದ್ದು ಅವರಿಗಾಗಿದೆ. ಆದರೆ ನಮ್ಮ ನಾಯಕರು ಸರಿ ಇಲ್ಲದ ಕಾರಣ ನಾವು ಅವರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ನಾವು. ಯಾಕಂದರೆ ಅವ್ರು ಮಾತಾಡಿದರೆ ಎಲ್ಲಿ ನಮಗೆ ಏನೋ ಹೈಕಮಾಂಡ್ ಏನು ಮಾಡ್ತಾರೋ ಅಂತಕ್ಕಂಥದ್ದು ಒಂದು ಭಯನೂ ಇದೆ. ಆದರೆ ನಮ್ಮ ಸತೀಶ್ ಜಾರಕಿಹೊಳಿಗೆ ಭಯ ಇಲ್ಲ. ಅವರು ಘೋಷಣೆ ಮಾಡಿದ್ದಾರೆ, ನಾನು ಈ ರಾಜ್ಯದ ಪರಿಶಿಷ್ಟ ಪಂಗಡದಲ್ಲಿ ಒಬ್ಬ ಸರ್ವಾಧಿಕಾರಿ ನಾಯಕ ಆಗಿದ್ದೀನಿ, ನನಗೂ CM ಸ್ಥಾನ ಬೇಕು ಅಂತಂದ್ಬಿಟ್ಟು ಅವರು ಕೇಳಿದ್ದಾರೆ. 28 ನಂತರ ಬೇಕು, 28 ಬಟ್ ನಮಗೆ ಈವಾಗಲೇ ಬೇಕಂತಕ್ಕಂಥದ್ದು ನಮ್ಮ ಜನ ಸಮುದಾಯದ ಬೇಡಿಕೆ ಆಗಿದೆ. ಇದು ಹೇಳಿದ್ದಾರೆ, ಏನೋ ರಾಜಕೀಯ ಅಂತಕ್ಕಂಥ ಒಂದು ಅಸ್ತ್ರ ನಿಮ್ಮ ಕೈಗೆ ಏನಾದರೂ ಸಿಕ್ಕರೆ ನೀವು ಬಲಾಢ್ಯರಾಗಿ ಬೆಳಿತೀರಾ, ಸಮಾನತೆ ಎಲ್ರಿಗೂ ಸಿಗುತ್ತೆ, ಅಸಮಾನತೆ ಹೋಗುತ್ತೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮನ್ನು ರಾಜಕೀಯವಾಗಿ ಮುಗಿಸ್ತಕ್ಕಂಥ ಕುತಂತ್ರಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ನಾವು ಇದಕ್ಕೆ ಜಗ್ಗಲ್ಲ ಸತ್ಯ. ಯಾಕಂತಂದರೆ ರಾಜಣ್ಣ ಅವ್ರು ಏನು ತಪ್ಪು ಮಾಡಿದರು? ನಿಜ ಹೇಳೋದು ತಪ್ಪ ಅಲ್ವಾ? ಈಗ ರಾಜ್ಯ ಸರ್ಕಾರದವ್ರು ಎಲ್ಲರೂ ಸೇರಿಬಿಟ್ಟು ನಾಗೇಂದ್ರ ಅವ್ರ ಕೈಲಿನೇ ಆ ಒಂದು ಕುತಂತ್ರದಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಮಾಡಿಸಿದ್ದಾರೆ. ಅದಕ್ಕೆ ಬಲಿಪೈಸೆ ಆಗಿರೋದು ಯಾರು? ನಾಗೇಂದ್ರ ಅವರು. ಯಾಕಂದರೆ ಅತಿ ಚಿಕ್ಕ ವಯಸ್ಸಿನಲ್ಲಿ 2 ಹುದ್ದೆಗಳನ್ನು ನಿಭಾಯಿಸಿ ಮುಂದಿನ CM ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅವರು. ಅವನ್ನ ಮುಗಿಸಿಬಿಟ್ರೆ ಈ ಥರವಾಗಿ ಒಬ್ಬೊಬ್ಬರನ್ನೇ ಮುಗಿಸ್ಕೊಂತ ಈ ಒಂದು ಸರ್ಕಾರಗಳು, ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಬಂದಿದೆ. ದಲಿತರಿಗಾಗಿರ್ಬೋದು, ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಶಾಸಕರಿಗೆ ಮತ್ತು ಜನ ಸಮುದಾಯಗಳಿಗೆ ಮೋಸ ಮಾಡ್ತಾ ಬಂದಿದೆ. ಇನ್ನು ಮುಂದೆ ನಾವು ಅದನ್ನು ಆಗಲಿಕ್ಕೆ ಬಿಡಲ್ಲ. ನಾವೆಲ್ಲ ಜಾಗೃತರಾಗಿದ್ದೀವಿ, ನಾವೆಲ್ಲರೂ ಒಂದಾಗಿದ್ದೀವಿ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳನ್ನು ಈಡೇರ್ತಾ ಇದ್ದರೆ, ಈಗ ನೋಡಿ ಉತ್ತರ ಕರ್ನಾಟಕದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಅದನ್ನು ತಡಲೇಬೇಕು ನೀವು.
ಈಗ ನಮ್ಮ ಉತ್ತರ ಕರ್ನಾಟಕದ ಹುಲಿ ಅಂತಕ್ಕಂಥದ ಹುಲಿ ನಮ್ಮ ಮಾರಪ್ಪ ಅವರು 2ನೇ ತಾರೀಕು ಅಥವಾ 3ನೇ ತಾರೀಕು ನಮ್ಮ ಶಾಸಕರ ಮನೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೀವೇನಾದರೂ ನಕಲಿ ಜಾತಿ ಪ್ರಮಾಣ ಪತ್ರ ತಡೆದೇ ಇದ್ದರೆ ಎಲ್ಲ ಶಾಸಕರ ಮನೆ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇದೆ. ನಾವು ನಮ್ಮ ಸಹಮತನೂ ಸಹ ಅವನ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೂ ಇದೆ ಅಂತಕ್ಕಂಥದ್ದು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.